ಅನೈತಿಕ ಚಟುವಟಿಕೆಯ ತಾಣವಾಗುತ್ತಿರುವ ಪ್ರವಾಸಿ ಮಂದಿರ. ಎಲ್ಲೆಂದರಲ್ಲಿ ಕುಡಿದು ಬಿಸಾಡಿದ ಮದ್ಯದ ಬಾಟಲಿಗಳು, ಉಪಯೋಗ ಮಾಡಿ ಎಲ್ಲೆಂದರಲ್ಲಿ ಎಸೆದ ಕಾಂಡೋಮ್ಗಳು. ಇದು ಪ್ರವಾಸಿ ಮಂದಿರನ, ಅನೈತಿಕ ಚಟುವಟಿಕೆಯ ಕೇಂದ್ರನ? ತಾಲೂಕಿಗೊಂದು ಪ್ರವಾಸಿ ಮಂದಿರ ಬೇಕು ಅಂತ ಲಕ್ಷ ಕೋಟಿ ಖರ್ಚು ಮಾಡಿ ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿಕೊಂಡು ಪ್ರವಾಸಿ ಮಂದಿರ ನಿರ್ಮಾಣ ಮಾಡಿ ಭರ್ಜರಿಯಾಗಿ ಲೋಕಾರ್ಪಣೆ ಮಾಡಲಾಗುತ್ತೆ. ಆದ್ರೆ ಆ ಬಳಿಕ ಪ್ರವಾಸಿ ಮಂದಿರ ಹೇಗಿದೆ ಅಂತ ಕಣ್ಣಾಯಿಸೋಕೆ ಯಾರೂ ಇರಲ್ಲ. ಇಲ್ಲಿ ನೋಡಿ, ಇದು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕಾತ್ಯಾಯಿನಿ ಮರಡಿ ಗ್ರಾಮದ ರಸ್ತೆಯಲ್ಲಿರೋ ಪ್ರವಾಸಿ ಮಂದಿರ. ಪಾಳು ಬೀಳು ಹಾಗಾಗಿದೆ, ಪುಂಡ ಪೋಖ್ರಿಗಳ ಅಡ್ಡೆಯಾಗಿದೆ. ಕುಡಿದು ಮಲಗೋರು, ಎಂಜಾಯ್ ಮಾಡೋರು ಒಂದಿಷ್ಟು ಜನ ಆದ್ರೆ ಅನೈತಿಕ ಚಟುವಟಿಕೆಗಳಿಗೆ ಇದೇ ಜಾಗವನ್ನ ಆಯ್ಕೆ ಮಾಡೋರು ಇನ್ನಷ್ಟು ಜನ. ಸರಿಯಾದ ನಿರ್ವಹಣೆ ಇಲ್ಲದೆ ಹಾಳಾಗಿ ಹೋಗಿದೆ ಈ ಪ್ರವಾಸಿ ಮಂದಿರ. ಮಾಜಿ ಶಾಸಕ ಎಸ್ ಭೀಮಾನಾಯ್ಕರ ಅವಧಿಯಲ್ಲಿ ಅಧಿಕಾರಿಗಳಿಗೆ ಹಾಗೂ ಕೆಲ ವರ್ಗದ ಮುಖಂಡರುಗಳಿಗೆ ತಂಗಲು ಹಾಗೂ ಸಭೆಗಳನ್ನ ಮಾಡಲು ಈ ಪ್ರವಾಸಿ ಮಂದಿರವನ್ನ ನಿರ್ಮಿಸಲಾಗಿತ್ತು. ಆದರೆ ಕೇವಲ ಕೆಲವೇ ವರ್ಷದಲ್ಲಿ ಇದು ನಿರ್ವಹಣೆ ಇಲ್ಲದೆ ಅವನತಿಯತ್ತ ಸಾಗ್ತಾ ಇದೆ. ಇಲ್ಲಿ ಹಾಕಲಾಗಿದ್ದ ಸಿಸಿಟಿವಿಯನ್ನ ಯಾರೋ ಕದ್ದಿದ್ದಾರಂತೆ. ಕೊಠಡಿಯ ಒಳಗೆ ಹಾಕಿದ್ದ ಏರ್ ಕೂಲರ್ನ ಬಿಡಿ ಭಾಗಗಳನ್ನು ಕತ್ತೊಯ್ದಿದ್ದಾರಂತೆ. ಕೊಠಡಿಗಳಲ್ಲಿ ಹಾಕಲಾದ ಮಂಚಗಳು ಮುರಿದು ಬಿದ್ದಿವೆ. ಈ ಮಧ್ಯೆ ಇದು ಸರಿಯಾಗಿವೆ ಅಂತ ತೋರಿಸೋಕೆ ಮಂಚದ ಕೆಳಗಡೆ ಕಲ್ಲುಗಳನ್ನು ಜೋಡಿಸಲಾಗಿದೆ. ಇದಿಷ್ಟು ಮಾತ್ರವಲ್ಲ, ಪ್ರವಾಸಿ ಮಂದಿರದ ಸುತ್ತಲೂ ಉಪಯೋಗಿಸಿದ ಕಾಂಡೋಮ್ಗಳು ಎಲ್ಲೆಂದರಲ್ಲಿ ಬಿದ್ದಿರುವುದು ಬಹಳಷ್ಟು ನಾಚಿಕೆಗೇಡಿನ ಸಂಗತಿಯಾಗಿದೆ. ಶಾಸಕೀಯ ಎಸ್ ಭೀಮಾನಾಯ್ಕರ ಅವಧಿಯಲ್ಲಿ ಇದ್ದಂತಹ ನಿರ್ವಹಣೆ ಈಗ ಸಂಪೂರ್ಣವಾಗಿ ಮಾಯವಾಗಿದೆ. ಕಾರಣ, ಇಲ್ಲಿಯ ನಿರ್ವಹಣಾಕಾರರಿಗೆ ಸಂಬಳವೇ ಸಿಗ್ತಾ ಇಲ್ಲ. ಹೀಗಾಗಿ ಅವರೆಲ್ಲ ನಿರ್ವಹಣೆಯ ಕಡೆ ಗಮನವೇ ಕೊಡೋದಿಲ್ಲ. ಸುಮಾರು ವರ್ಷವೇ ಕಳೆದರೂ ವೇತನವಿಲ್ಲದೆ ಕುಟುಂಬ ನಿರ್ವಹಣೆ ಕಷ್ಟಕರವಾಗಿದೆ ಎಂದು ನಿರ್ವಹಣಾ ಸಿಬ್ಬಂದಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಈ ಬಗ್ಗೆ ಸಂಬಂಧಿಸಿದ ಶಾಸಕರನ್ನು, ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ವರದಿಗಾರರು ಅನುಮತಿ ಇಲ್ಲದೆ ಪ್ರವಾಸಿ ಮಂದಿರಕ್ಕೆ ಹೋಗಲೇಬಾರದು ಎಂಬಂತಹ ಕಟ್ಟಪ್ಪಣೆಗಳು ಬೇರೆ ಇವೆಯಂತೆ. ಅಲ್ಲ, ಯಾರದ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಅನ್ನೋ ಹಾಗೆ ಸಾರ್ವಜನಿಕರ ಹಣವನ್ನ ಈ ರೀತಿಯಾಗಿ ಹಾಳು ಮಾಡೋದು ಎಷ್ಟು ಸರಿ? ಪ್ರವಾಸಿ ಮಂದಿರ ಕಟ್ಟೋದೇನು ಕಟ್ಟಾಗಿದೆ, ಅದರ ನಿರ್ವಹಣೆ ಮಾಡೋಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಕೊನೆ ಪಕ್ಷ ಅಲ್ಲಿ ನಡೀತಾ ಇರುವಂತಹ ಅನೈತಿಕ ಚಟುವಟಿಕೆಗಳಿಗಾದ್ರೂ ಬ್ರೇಕ್ ಹಾಕ್ಬೋದಲ್ವಾ? ಇಂತಹ ವಿಚಾರಗಳು ಇಲ್ಲಿ ತನಕ ಗೊತ್ತಿಲ್ಲದೆ ಸುಮ್ಮನಿರು ಅಧಿಕಾರಿಗಳು ಹಾಗೂ ಗೊತ್ತಿದ್ದೂ ಮಲಗಿರುವಂತಹ ಅಧಿಕಾರಿಗಳು ಇನ್ಮೇಲಾದರೂ ಎಚ್ಚರಗೊಂಡು ತಕ್ಷಣದಲ್ಲೇ ಈ ಪ್ರವಾಸಿ ಮಂದಿರದ ಸುತ್ತ ಕಣ್ಣಾಯಿಸಿ ಸೂಕ್ತ ನಿರ್ವಹಣೆ ಮಾಡಲೇಬೇಕು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲೇಬೇಕು ಎಂಬುದು ಜೈ ಭೀಮ್ ಸುದ್ದಿವಾಹಿನಿಯ ಕಳಕಳಿ. ಮಲಿನಕೇರಿ ಮಹಂತೇಶ, ವಿಜಯನಗರ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.